ನೋಡಿ ಇಲ್ಲಿ ವಿಷಯ ಇಷ್ಟೇ. ಈಗ ಅಬ್ರಹಾಂ ಅವರು ಸುದೀರ್ಘವಾಗಿ ಹೇಳ್ಕೊಂಡು ಬಂದರು ಯಾವ್ಯಾವ ಇಯರಲ್ಲಿ ಏನೇನು ಆಗ್ತಾ ಬಂತು ಅಂತ ಹೇಳಿ. ಇದರಲ್ಲಿ ಪಾರ್ವತಿ ಅವರು ಅಂದರೆ ಮುಖ್ಯಮಂತ್ರಿಯವರ ಧರ್ಮಪತ್ನಿ ಅವ್ರ ಮಗನೋ ಏನಾದರೂ ಮಾಡ್ಕೊಂಡು ಬಂದಿರಲಿ, ಬೇಕಾದ್ರೆ ಮುಖ್ಯಮಂತ್ರಿಗಳು ನಾಳೆ ದಿನ ಹೇಳಬಹುದು ಕಣ್ತಪ್ಪಿನಿಂದಾನೋ ನನಗೆ ಗೊತ್ತಾಗ್ದೇನೋ 1 ವರ್ಷದಲ್ಲಿ ನಾನು ಆ ಜಮೀನಿನ ಬಗ್ಗೆ ನಮೂದು ಮಾಡಿರುವುದು ಬಿಟ್ಟುಬಿಟ್ಟಿರಬಹುದು ಅಂತ ಹೇಳಿ. ಈ ಒಂದು ವಿಚಾರದಲ್ಲಿ ಅದು ಲೋಕಾಯುಕ್ತಕ್ಕೆ ಅವರು ಕೊಟ್ಟಿರಬೇಕಾದ್ರೆ ಅದು ನಮೂದು ಬಿಟ್ಟುಬಿಟ್ಟಿರಲಿ, ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವ ಅಫಿಡವಿಟಲ್ಲೂ ಕೂಡ ಬಿಟ್ಟುಬಿಟ್ಟಿರಲಿ, ಅದೊಂದು ಭಾಗ ಬರುತ್ತೆ. ಇಷ್ಟು ವರ್ಷಗಳ ಕಾಲ ಈಗ ಒಂದು ಮನೆಯಲ್ಲಿ ಸೂರ್ಯ ಒಂದು ಹೆಂಡತಿನೋ ಮಗನೋ ಅಥವಾ ಅಪ್ಪನೋ ಯಾರ್ದೋ ಒಂದು ಲ್ಯಾಂಡ್ ಇರುತ್ತಪ್ಪ, ಇವ್ರಿಗೆ ಯಾರಿಂದನೋ ಲ್ಯಾಂಡ್ ಬಂದಿರುತ್ತೆ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡೂ ಕಡೆ ನಾವು ವಾದ ಮಾಡಬೇಕಿಲ್ಲಿ. ಈ ಲ್ಯಾಂಡು ಅವ್ರಿಗೆ ಅಕ್ರಮ ಬಂದಿರುತ್ತೋ ಸಕ್ರಮ ಬಂದಿರುತ್ತೋ ನನಗೆಲ್ಲವೂ ಅರಿವಿರಲೇಬೇಕು ಅಂತೇನಿಲ್ಲ, ಯಾರಿಗೂ ಇಲ್ಲ. ನಮ್ಮ ಹೆಂಡತಿಗೆ ಯಾರೋ ದಾನ, ಅವರು ಸಹೋದರ ದಾನ ಕೊಡ್ತಾನೆ, ಅದು ಕೃಷಿ ಭೂಮಿನ ಅವ್ರು ಯಾರೋ ಅರ್ಜಿ ಹಾಕೊಂಡಿರ್ತಾರೆ, ನನ್ನ ಲೋಕದಲ್ಲಿ ನಾನು ಮುಳುಗಿರ್ತೀನಿ. ಒಂದಿನ ಅಫಿಡವಿಟ್ ಕೇಳಿದಾಗ ನಿಂದೇನಮ್ಮ ಎಷ್ಟಿದೆಯಮ್ಮ ನಿಂದು ಅಂತ ಕೇಳಿದಾಗ ನಂದು ಇಷ್ಟು ಎಕರೆ ಜಮೀನಿದೆ, ಸರಿ ನಾನು ಬರಿತೀನಿ. ಎಷ್ಟೋ ಬಾರಿ ಲೋನ್, ಈಗ ನಮಗೆ ಲೋನ್ ಕೊಡೋದು ಬ್ಯಾಂಕ್ ಹೇಗೆ ಅಂದರೆ ಪತ್ರಗಳು ಕರೆಕ್ಟಾಗಿದ್ದರೆ ಬ್ಯಾಂಕ್ ಲೋನ್ ಕೊಡುತ್ತೆ ಅಂತ ನಮ್ಮ ಜನರಲ್ ಪರ್ಸೆಪ್ಷನ್ ನಾನು ಹೇಳ್ತಾ ಇದ್ದೀನಿ. ಬ್ಯಾಂಕ್ಗಳು ಲೋನ್ ಕೊಟ್ಟು ಆ ಪತ್ರಗಳಾಗಿ 15 ಬ್ಯಾಂಕ್ಗಳಲ್ಲಿ ಒಬ್ಬನೇ ಮನುಷ್ಯ ಒಂದೇ ಜಾಗಕ್ಕೆ ಸಂಬಂಧಪಟ್ಟ ಲೋನ್ ತೊಗೊಂಡಿರ್ತಾನೆ. ಇವತ್ತಿನ ಕಾಲದಲ್ಲಿ ಒಂದೇ ಜಾಗ 15 ಬ್ಯಾಂಕಲ್ಲಿ ಲೋನ್ ತೆಗೆದಿರ್ತಾನೆ ಅವನು. ಸುಮಾರು ಇದಾವೆ ಆ ಥರ. ನನಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ಒಬ್ಬರು CM ಈ ಥರ ಹೇಳಬಹುದಾ? ಅಲ್ಲ, ಅರಿವಿನ ಒಬ್ಬರು CM ನನಗೆ ಏನು ಗೊತ್ತಿರಲಿಲ್ಲ, ಇದು ನನ್ನ ಹೆಂಡತಿ ಜಾಗ ಅಂತ ಅವ್ರು ಹೇಳಿದ್ರು, ನಾನು ಬರ್ದಿದ್ದೀನಪ್ಪ. ಈಗ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೊಡ್ಬೇಕಾದ್ರೆ ಮನೇಲಿ ಗೋಲ್ಡ್ ಎಷ್ಟಿದೆ ಇದೆಷ್ಟಿದೆ ಅಂತ ಅವ್ರು ಗಾಡಿ ವಾಹನ, ಈಗ ಕೆಲವು 500 ಆಯುಧ ಇದು ಎಲ್ಲ ಹೇಳ್ತಾರೆ, ವಾಹನ ಇದನ್ನ ಹೇಳ್ತಾರೆ. ಕೆಲವು ಒಂದೊಂದಷ್ಟು ಈಗ ಹೆಚ್ಚು ಇನ್ಕಮ್ ಟ್ಯಾಕ್ಸ್ನ ಡಿಕ್ಲೇರ್ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ, ಇದಾಗಿರುತ್ತೆ, ಕೆಲವು ಕ್ಲರಿಕಲ್ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಸೊ ಈಗ ಕೋರ್ಟಲ್ಲೇ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ಗಳನ್ನ ಮಾಡಿದ್ವಿ ಅಂತ ಅವರು ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂತಾರೆ. ಸೊ ಈ ರೀತಿ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ತಪ್ಪಾಗಿದ್ದಿದ್ರೆ ಅಬ್ರಹಾಂ ಅವರು RT ಆಕ್ಟಿವಿಸ್ಟು, 2010ರಿಂದ ಯಡಿಯೂರಪ್ಪ ಅವ್ರ ಪ್ರಕರಣ ಎಲ್ಲ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿರುವಂಥ ಎಲ್ಲ ರಾಜಕಾರಣಿಗಳು ಅಫಿಡವಿಟ್ನು ತೆಗೆದು ನೋಡ್ತಾ ಇರ್ತಾರೆ. 13ನೇ ಇಸ್ವಿಯಲ್ಲಿ ಅಬ್ರಹಾಂ ಅವರು ಯಾಕೆ ಸುಮ್ಮನಾಗ್ಬಿಟ್ಟಿದ್ರು? ಅವತ್ತೇ ಕ್ವಶನ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಸಿದ್ದರಾಮಯ್ಯ ಅಲ್ಲ 10 ವರ್ಷಗಳ ಹಿಂದೆ ನಾವು ಕ್ವಶ್ಚನ್ ಮಾಡಿಲ್ಲ ಅಂದ್ರೆ ಯು ಹ್ಯಾವ್ ನೋ ರೈಟ್ ಟು ಕ್ವಶ್ಚನ್ ನೌ ಅಂತಲ್ಲ, ಯು ಹ್ಯಾವ್ ನೋ ರೈಟ್ ಟು ಕ್ವಶ್ಚನ್ ನೌ ಅಂತ. ಓಕೆ, ಕ್ರಿಮಿನಲ್ ಲಾ ಬರಲ್ಲ ಇದು. ಸೊ ನೀವು ಎಲೆಕ್ಷನ್ ಪಿಟಿಷನ್ ಅಲ್ಲಿ ಬಂದಿರೋದು ಮ್ಯಾಕ್ಸಿಮಮ್ 177 ಇದಕ್ಕೆ ಹೋಗಿರ್ಬೇಕಾಗಿತ್ತು. ಸೊ ಇದನ್ನ ನೀವು ತಗೊಂಡ್ಬಂದ್ಬಿಟ್ಟು ಇವ್ರು ಹೇಳ್ತಾ ಇರೋಂಥದ್ದೇನು ಲೋಕಾಯುಕ್ತದಲ್ಲಿ ಡಿಕ್ಲೇರ್ ಮಾಡಿದಾರಲ್ಲ ಡಿಕ್ಲೇರು. ಆಮೇಲೆ ಇದನ್ನ 2021ರಲ್ಲಿ ನಡೆಯೋದಿದು. ಸೊ 2021ರಲ್ಲಿ ಇವರು CM ಆಗಿರ್ಲಿಲ್ಲ. ಮೈಸೂರು ನಗರ ವಿಶೇಷ ಭೂಸ್ವಾಧೀನಾಧಿಕಾರಿ ಒಂದು ಪತ್ರ ಬರೀತಾರೆ. ಮೈಸೂರು ತಾಲೂಕು ಕಸ್ಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3.16 ಎಕರೆ ಜಮೀನನ್ನು ಸರ್ಕಾರ ಭೂಸ್ವಾಧೀನದಿಂದ ಕೈಬಿಟ್ಟಿದ್ದರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು ಈ ಬಾಬ್ತು 50% ನಿವೇಶನ ನೀಡುವಂತೆ ಅರ್ಜಿದಾರರು ಕೋರಿರುತ್ತೀರಿ. ಭೂಸ್ವಾಧೀನ ಕ್ರಮದಿಂದ ಕೈಬಿಟ್ಟ ಪ್ರಸ್ತಾಪಿತ ಸರ್ವೆ ನಂಬರ್ ಜಮೀನಿನ ಪೂರ್ಣ ವಿಸ್ತೀರ್ಣವನ್ನು ದೇವನೂರು 3ನೇ ಹಂತ ವಸತಿ ಬಡಾವಣೆ ನಿರ್ಮಾಣ ಉದ್ದೇಶಕ್ಕಾಗಿ ರಸ್ತೆ, ಉದ್ಯಾನವನ ಹಾಗೂ ವಿವಿಧ ನಿವೇಶನಗಳನ್ನು ನಿರ್ಮಾಣ ಮಾಡಲು ಉಪಯೋಗಿಸಿಕೊಳ್ಳಲಾಗಿರುವುದರಿಂದ ಉಲ್ಲೇಖ 3ರ ನಿಮ್ಮ ಮನವಿಯನ್ನು ಪರಿಶೀಲಿಸಲಾಗಿದ್ದು ಉಪಯೋಗಿಸಿಕೊಳ್ಳಲಾಗಿರುವ ಪ್ರಶ್ನಿತ ಜಮೀನು ವಿಸ್ತೀರ್ಣಕ್ಕೆ ಅನುಗುಣವಾಗಿ ಉಲ್ಲೇಖ 1ರ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಣಯದಂತೆ ಅನುಮೋದನೆಯಂತೆ ಕ್ರಮ ಕೈಗೊಳ್ಳಲು ಸರ್ವೆ ನಂಬರ್ 463 ಎಕರೆ 16 ಗುಂಟೆ ಸಂಬಂಧಿಸಿದ ಹಕ್ಕು ದಾಖಲಾತಿಗಳನ್ನು ಹಾಜರುಪಡಿಸಿ ಪ್ರಾಧಿಕಾರದ ಹೆಸರಿಗೆ ಈ ಪತ್ರ ತಲುಪಿದ 3 ದಿನಗಳ ಒಳಗಾಗಿ ಪ್ರತ್ಯಾಜನ ಪತ್ರ ಮಾಡಿಕೊಡುವಂತೆ ಕೇಳಲಾಗಿದೆ. ಈಗ ಇದನ್ನ 2021ರಲ್ಲಿ ಅಬ್ರಹಾಂ ಅವರು ಆಕ್ಟಿವ್ ಇದ್ರು. ಬಿಜೆಪಿ ಸರ್ಕಾರ ಅವತ್ತು ಯಾಕೆ ಕೇಳಲಿಲ್ಲ ಅಂತಲ್ಲ, ನಿಮ್ಗೆ ಅಕ್ರಮ ನಡೀತಾ ಇದೆ ಅಂದ್ರೆ ನಿಮ್ಮ ಸರ್ಕಾರದ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ಬರ್ದಂಗೆ ಇದನ್ನ ನೀವು 50-50 ಮಾಡ್ಬಿಡ್ತೀರಾ? ನಿಮ್ಮ ಸರ್ಕಾರದ ಗಮನಕ್ಕೆ ಬರ್ದಂಗೆ, ನೀವು ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದಂಗೆ ಒಬ್ಬ ವಿರೋಧ ಪಕ್ಷದ ನಾಯಕನ ಫಲಾನುಭವಿ ಯಾರು ಅಂತ ಅಲ್ಲ, ಫಲಾನುಭವಿ ಯಡಿಯೂರಪ್ಪನವರಲ್ಲಿ ಇದು ಅಕ್ರಮ ಅಂತ ಹೇಳ್ತಾ ಇದೀರಲ್ಲ. 17A ನೀವೇನು 17A ತಗೊಂಡ್ ಬರ್ತಾ ಇದೀರಲ್ಲ, ಇಷ್ಟು ಪ್ರೊಸೀಜರ್ ಅಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಿ ಬರ್ತಾರೆ ಅನ್ನೋದು ಪ್ರಶ್ನೆ ಇರೋದು. ನೀವು 17A ತಗೊಂಡ್ ಬರ್ಬೇಕಾದ್ರೆ ಅಫಿಡವಿಟ್ ಅಲ್ಲಿ ಹೇಳೋದಲ್ಲ, 17A ಮೆನ್ಷನ್ ಮಾಡ್ಕೊಳ್ಳೋದಲ್ಲ. ಪ್ರಾಧಿಕಾರದಿಂದ ನೀವು ನಿವೇಶನವನ್ನ ಅಧಿಕಾರಿ ಯಾರು? ಯಾಕೆ ನೀವು ಆರೋಪಿ ಮಾಡಿಲ್ಲ? ಅಧಿಕಾರಿಯಿಂದ ಯಾಕೆ ನೀವು ಸ್ಯಾಂಕ್ಷನ್ ಅನ್ನ ಕೇಳಿಲ್ಲ? ನೀವು ಅಫಿಡವಿಟ್ ಅಲ್ಲಿ ನೋಡ್ಬಿಟ್ಟು ಹಂಗ್ ನೋಡಕ್ ಹೋದ್ರೆ ಇರೋ ಬರೋ ರಾಜಕಾರಣಿಗಳನ್ನೆಲ್ಲ ಜೈಲಿಗೆ ಕಳಿಸ್ಬೇಕು.